ನಾನು ಬಹಳ ದಿವಸದಿಂದ ಕೇಳಬೇಕು ಅಂತಿದ್ದೆ. ಹೆಣ್ಣು ಮಕ್ಕಳು ಅಮ್ಮನವರು ನಕ್ಷತ್ರದ ಹೆಸರು ಇಟ್ಕೋತಾರೆ. ನಿನ್ನ ಹಾಗೆ ವೀಕ್ಲಿ, ಮಂತ್ಲಿ, ಪತ್ರಿಕೆ, ಡೈರಿ, ಪಂಚಾಂಗ, ಕ್ಯಾಲೆಂಡರ್ ಅಂತ ಯಾರು ಇಟ್ಕೊಳ್ಳಲ್ಲ. ಓ ಅದಾ, ನಮ್ಮಪ್ಪ ಒಂದ್ ದಿನಪತ್ರಿಕೆ ಆಫೀಸಲ್ಲಿ ಕೆಲಸ ಮಾಡ್ಬೇಕಾದ್ರೆ ನಾನ್ ಹುಟ್ಟದ್ನಂತೆ. ನಮ್ಮಪ್ಪ ಆ ಪತ್ರಿಕೆ ಮೇಲಿದ ಅಭಿಮಾನದಿಂದ ನನ್ನ ಹೆಸರು ಪತ್ರಿಕೆ ಅಂತಾನೆ ಇಟ್ರಂತೆ. ಆಮೇಲೆ ನಮ್ಮಪ್ಪಂಗೆ ಮುನ್ಸಿಪಾಲಿಟಿ ಕೆಲಸ ಸಿಕ್ತು. ಸದ್ಯ ಒಳ್ಳೇದಾಯ್ತು. ನಿಮ್ಮಪ್ಪ ಮುನ್ಸಿಪಾಲಿಟಿಲಿ ಇದ್ದಾಗಲೇ ನೀನ್ ಹುಟ್ಟುಬಿಟ್ಟಿದ್ರೆ ಮುನ್ಸಿಪಾಲಿಟಿ ಮೇಲೆ ಅಭಿಮಾನದಿಂದ ನಿನಗೆ ತಿಪ್ಪೆ ತೊಟ್ಟಿ ಅಂತ ಹೆಸರಿಟ್ಬಿಡ್ತಿದ್ದ. ಇದು ಗಲಾಟೆ ನೋಡಿ ಅಮ್ಮ ಅವ್ರ, ಈ ಪತ್ರಿಕೆನ ನೀವು ಬರ್ದಿರೋ ಪುಸ್ತಕ ಕೊಡಲ್ಲ ಅಂತಾಳೆ. ಪುಸ್ತಕ ಅಲ್ವೋ, ಗ್ರಂಥ. ಗ್ರಂಥ ಸಾರಿ ಮೇಡಮ್, ಗ್ರಂಥ. ಆ ಗ್ರಂಥನ ಕೊಡು ಅಂದ್ರೆ ರೇಗಾಡ್ತಾಳೆ. ಏನೇ ಪತ್ರಿಕಾ ಹುಡುಗಾಟ ಆಡ್ತೀಯಾ ಅಲ್ವೋ? ಆಗ್ಲೇ ನಿನ್ಗೆ 2 ಕೊಟ್ಟಿದ್ನಲ್ಲ. ಕೊಟ್ಟಿದ್ರಿ ಮೇಡಮ್, ಅದ್ರಲ್ಲಿ ಒಂದನ್ನ ನಮ್ ಸೋದರತ್ತೆ ಮಗಳು, ಇನ್ನೊಂದನ್ನ ನಮ್ ಸೋದರ ಮಾವನ ಮಗಳು ತಗೊಂಡೋದ್ರು. ಅದನ್ನ ಓದಿ ಅದ್ಭುತವಾಗಿದೆ ಅಂತ ಕಾಗದ ಬರ್ದಿದ್ದಾರೆ ಮೇಡಮ್. ವೆರಿ ಗುಡ್. ಅಷ್ಟೇ ಅಲ್ಲ ಮೇಡಮ್, ಇವತ್ತು ದಾವಣಗೆರೆಯಿಂದ 10 ಜನ ಫ್ರೆಂಡ್ಸ್ ಬಂದ್ರು. ಅಲ್ಲಿ ನಿಮ್ ಪುಸ್ತಕ ಗ್ರಂಥ ಬ್ಲಾಕ್ ಕೊಟ್ರು ಸಿಗ್ತಾ ಇಲ್ವಂತೆ ಮೇಡಮ್. ಬ್ಲಾಕ್? ನಿಜವಾಗ್ಲು? ಹೌದು ಮೇಡಮ್, 1 ಗ್ರಂಥ ಕೊಟ್ರೆ ಸಾಕು, ಎಲ್ರು ಓದ್ಬಿಡ್ತಾರಂತೆ. 1 ಗ್ರಂಥ 10 ಜನಕ್ಕೆ ಹೇಗೋ ಆಗುತ್ತೆ. 10 ಗ್ರಂಥ ಕೊಡ್ತೀನಿ, 10 ಜನಕ್ಕೂ ಹಂಚಿಬಿಡು. ಆಯ್ತು ಮೇಡಮ್. ಪತ್ರಿಕಾ? ಓಕೆ ಮೇಡಮ್. ಇನ್ನೇನ್ ಹೇಳಿದ್ರಲ್ಲ, ಬಾ ಕೊಡು. ಮೈ ಲಾರ್ಡ್, ಈ ಸ್ಪಾಟ್ ನೋಡಿ ಎಷ್ಟು ಚೆನ್ನಾಗಿದೆ. ನೋಡೋದೇನ್ ಬಂತು, ಪ್ರೊಸೀಡ್. ಪಿಕಪ್ ಮಾಡಲ್ವಾ ಸರ್? ಇದು ನಮ್ ಕೇಸೆ. ಸೂಪರ್. ಬಾಗಿಲು ತೆಗೆದಿದ್ದೀನಿ, ಬನ್ನಿ. ಈಗ ನೀನೆಷ್ಟು ಸುಂದರವಾಗಿ ಕಾಣಿಸ್ತಿದ್ಯಾ ಗೊತ್ತಾ? ಅಂದ್ರೆ ಇದಕ್ ಮೊದಲು ನಾನು ಸುಂದರವಾಗಿ ಕಾಣ್ಲಿಲ್ವಾ? ಚೇಚೆ, ನಿನ್ನ ಸುಂದರಕ್ಕೆಲ್ಲ ದೃಷ್ಟಿ ತಗಲ್ಬಿಡುತ್ತ ಅಂತ ಈ ಚಿಕ್ಕೆ ಇಟ್ಟಿದ್ದು. ದೃಷ್ಟಿ ಆಗೋಷ್ಟು ಸುಂದರವಾಗಿದ್ದೀನಾ? ನೀನೆಷ್ಟು ಸುಂದರವಾಗಿದ್ದೀಯಾ ಅಂದ್ರೆ ಮತ್ತೊಬ್ಬರು ಔಷಧಿ ಕೊಡದೆ ಓಪನ್ ಹಾರ್ಟ್ ಸರ್ಜರಿ ಮಾಡಿಸ್ಕೋಬಹುದು, ಅಷ್ಟು ಸುಂದರವಾಗಿದ್ದೀಯಾ. ಅಂದ್ರೆ ನಾನ್ ನಿಮ್ಗೆ ತುಂಬಾ ಇಷ್ಟನಾ? ಈ ಪ್ರಪಂಚದಲ್ಲಿ ನಿನ್ನ ಬಿಟ್ಟು ನನಗೆ ಬೇರೆ ಯಾರು ಇಷ್ಟನೇ ಆಗ್ಲಿಲ್ಲ. ಹಾಗಾದ್ರೆ ಒಂದ್ ಕೆಲಸ ಮಾಡಿ, ನೀವು ನನ್ನ ಚರಣದಾಸಿಯಾಗಿ ಮಾಡ್ಕೊಳ್ಳಿ. ನೀನ್ ತಾಜ್ ಮಹಲ್ ನೋಡಿದ್ಯಾ ಅಲ್ವಾ? ಎಷ್ಟೊಂದು ಸುಂದರವಾಗಿದೆ ಅಲ್ಲ? ಬೇಕಾದಷ್ಟು ಜನ ಬಂದು ಹೋಗ್ತಾರೆ, ಆದ್ರೆ ಎಲ್ರು ಅಲ್ಲೇ ಸಂಸಾರ ಮಾಡಕ್ಕಾಗಲ್ಲ ಗೊತ್ತಾ? ನೀವ್ ಇಷ್ಟೊತ್ತು ನನ್ನ ಸೌಂದರ್ಯದ ಬಗ್ಗೆ ಡೈಲಾಗ್ ಹೊಡೆದ ಸಿನಿಮಾ ಡೈಲಾಗ್ಗಳು. ಈ ಕಬಡ್ಡಿ ಆಟ ಆಡುವಾಗ ಒಬ್ಬೊಬ್ರು ಬಂದು ಕಬಡ್ಡಿ 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 ಅಂತ ಆಟ ಆಡಿದ್ರೇನೆ ಆಟಕ್ಕೆ ಮಜಾ ಸಿಕ್ಕೋದು. ಹಾಗೇನೆ ಈ ಸುಂದರವಾದ ಹುಡುಗಿ ಜೊತೆ ಆಟ ಆಡುವಾಗ ಇಂತ ಡೈಲಾಗ್ ಹೊಡೆದ್ರೇನೆ ಮಜಾ ಸಿಕ್ಕೋದು. ಡಾರ್ಲಿಂಗ್, ನನಗ್ ದುಡ್ಡು ಬೇಡ ಡಾರ್ಲಿಂಗ್. ಸೌಂದರ್ಯ ನಾನು ಚೆನ್ನಾಗಿ ಅನುಭವಿಸ್ತೀನಿ ಹೊರತು ಪುಗ್ಸಟ್ಟೆ ಅನುಭವಿಸೋದಿಲ್ಲ. ನಿಂತ್ಕೊಳ್ರಿ. ನಿಮ್ ಕಾರ್ನಲ್ಲಿ ಹತ್ತಿದ ಆ ರಂಗಿನ ರಾಟ ಯಾರು? ರಂಗಿನ ರಾಟೆ ಕಾರ್ನಲ್ಲಿ ಹತ್ತೋದ? ಏನೋ ರಂಗಿನ ರಾಟೆ ಮೇಲೆ ನಾವ್ ತಾನೇ. ಸಾಕ್ ನಿಲ್ಲಿಸ್ರಿ ನಿಮ್ ನಾಟಕನ. ಆ ಚಾಮುಂಡೇಶ್ವರಿ ನನಗೆ ಫೋನ್ ಮಾಡಿ ಹೇಳಿದ್ಲು. ಓ, ಆ ಕಾರ್ನಲ್ಲಿ ಹತ್ತೋಳ ಅವಳು ಶ್ರೀಮತಿ ಆಲೋಚನಾ ದೇವಿ. ಅವಳು ಯಾರಾದ್ರೆ ನನಗೇನ್ರಿ? ಅವಳು ನಾನ್ ನಿಮ್ ಕಾರ್ನಲ್ಲಿ ಯಾಕೆ ಹಚ್ಚದ್ರಿ ಅಂತ. ಏನೇ ಬಾಮ ನೀನು, ಎಂತ ಅಮಾಯಕಳೆ ನೀನು. ಅವಳು ದೊಡ್ಡ ಡಿಸ್ಟ್ರಿಬ್ಯೂಟರ್ ಕಣೆ. ಹೈದರಾಬಾದ್ ಕರ್ನಾಟಕ, ದಕ್ಷಿಣ ಕರ್ನಾಟಕ, ಉತ್ತರ ಕರ್ನಾಟಕ, ಅದೆಲ್ಲ ಯಾಕೆ, ಇಡೀ ಕರ್ನಾಟಕಕ್ಕೆ ನಿನ್ನ ಗ್ರಂಥವನ್ನ ಸಪ್ಲೈ ಮಾಡೋ ಏಕೈಕ ದೊಡ್ಡ ಡಿಸ್ಟ್ರಿಬ್ಯೂಟರ್ ಕಣೆ. ಏನೋ ಅವಳು ಕಾಸರಗೋಡ್ನಲ್ಲಿ ಒಂದು ಡಿಸ್ಟ್ರಿಬ್ಯೂಷನ್ ಆಫೀಸ್ ಓಪನ್ ಮಾಡ್ಬೇಕಂತೆ, ಅದು ನಿನ್ನ ಗ್ರಂಥದ ಮೂಲಕನೇ. ಹೌದಾ? ಹ್ಮ್. ಅಂದ್ರೆ
ನನ್ನ ಗ್ರಂಥ ಕೇರಳ ಬಾರ್ಡರ್ ವರ್ಗೂ ಹೊರಟೋಗಿದ್ಯಾ? ಏನ್ ಕತೆ ನಿಂದು? ಬರೀ ಕೇರಳ ದಾಟಿಲ್ಲ ಅದು, ಇನ್ನು ದೂರ ಸಮುದ್ರ ದಾಟಿ ಮಲೇಷಿಯೆ, ಮಣ್ಣೇಷಿಯೆ, ಕಣ್ಣೇಷಿಯೆ, ಕಲ್ಲೇಷಿಯೆ, ಲ್ಯುಮಿನೇಷಿಯೆ, ಹೀಗೆ ಎಲ್ಲಾ ಕಡೆ ಏರೋಪ್ಲೇನ್ ಅಲ್ಲಿ ಹಾರಾಡ್ತಾ ಇದೆ ಅದು. ಅದನ್ನೇ ತಿಳಿಸೋಗೋಣ ಅಂತ ಬಂದ್ಲು. ಆದ್ರೆ ಅವಳಿಗೆ ನಮ್ಮ ಮನೆ ಅಡ್ರೆಸ್ ಗೊತ್ತಿರ್ಲಿಲ್ಲ, ಫೋನ್ ನಂಬರ್ ಗೊತ್ತಿರ್ಲಿಲ್ಲ, ಕಾರ್ ನಂಬರ್ ಗೊತ್ತಿತ್ತು. ಆ ರಸ್ತೆ ಮಧ್ಯೆ ಆಕೆ ನೋಡ್ತಿದ್ದಾಗೆ ಆಟೋಮೆಟಿಕ್ ಕಾರ್ ನಿಂತೋಯ್ತು. ನಿಂಗೆ ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದಿ ಕಣೋ. ಆಕೆನೆ ಕೈ ಮಾಡಿ ನಿಲ್ಸಿದ್ಲು, ನಾನು ನಿಲ್ಲಿಸ್ದೆ. ನಿಲ್ಸಿದ್ಮೇಲೆ ಆಕೆನ ಕಾರ್ನಲ್ಲಿ ಕುಂಡಿಸ್ಕೊಂಡು ಆಫೀಸಿಗೆ ಕರ್ಕೊಂಬಂದೆ. ಅವಳು 1111 ಗ್ರಂಥ ನನಗೆ ಬೇಕು ಅಂದ್ಲು. ಅಮ್ಮ ತಾಯಿ ಪುಣ್ಯಾತ್ ಗಿತ್ತಿ ಇರೋದ್ 111 ತಗೊಂಡೋಗು, ಮಿಕ್ಕಿದ್ದನ್ನ ಬ್ರೇಕ್ ಕೈಲಿ ಕಳಿಸ್ಕೊಡ್ತೀನಿ ಅಂದ್ರೆ ನಾನ್ ತಕ್ಷಣ ಒಪ್ಕೊಂಡ್ಬಿಟ್ಟೆ. ನೋಡಿದ್ರೇನ್ರಿ, ನನ್ಗಿರೋ ಕೀರ್ತಿ ಪ್ರತಿಷ್ಠೆಗೆ ಹೊಟ್ಟೆ ಉರ್ಕೊಂಡು ಅಸೂಯೆಯಿಂದ ನೀವು ಯಾವಳನ್ನೋ ಕಾರ್ನಲ್ಲಿ ಕೂರಿಸ್ಕೊಂಡು ಹೋದ್ರಿ ಅಂತ ಆ ಚಾಮುಂಡೇಶ್ವರಿ ನನಗೆ ಫೋನ್ ಮಾಡಿ ಹೇಳಿದ್ಲು. ಅಯ್ಯೋ ಅಯ್ಯೋ, ಹೊಟ್ಟೆ ಕಿಚ್ಚಿನ ಹೊಟ್ಟೆ ಕೊಳ್ಳಿ ಅವಳು. ಹೊಟ್ಟೆ ಊರಿಗೆ ಹೇಳಿದಾಳೆ. ಕರೆಕ್ಟ್ ಆಗಿ ಹೇಳಿದ್ರಿ. ಅಲ್ಲ ರೀ, ಆಕೆ ನನಗೋಸ್ಕರ ಎಷ್ಟು ಶ್ರಮ ತಗೊಂಡಿದ್ದಾಳೆ. ಅವಳನ್ನ ಮನೆ ಕರ್ಕೊಂಡ್ ಬರ್ದೆ ಹಾಗೆ ಕಳಿಸ್ಬಿಟ್ಟಿದ್ದೀರಲ್ಲ. ಬಿಡ್ತೀರಾ? ನಾನು ಬಲವಂತ ಮಾಡಿ ಕರ್ದೆ. ಹಗಲ್ ಪೂರ ಡಿಸ್ಟ್ರಿಬ್ಯೂಷನ್ ಕೆಲಸ ಅಂತೆ, ರಾತ್ರಿ ಫೋನ್ ಮಾಡ್ತೀನಿ ಅಂದ್ಲು. ಫೋನ್ ಮಾಡ್ತೀನಿ ಇಲ್ಲ ನಂಬರು? ಬೆಡ್ರೂಮ್ ನಂಬರ್ ಕೊಟ್ರಲ್ಲ, ಕೊಟ್ಟೆ. ಒಳ್ಳೆ ಕೆಲಸ ಮಾಡಿದ್ರಿ. ಬನ್ನಿ ಊಟಕ್ಕೆ. ರೆಡಿ ಮಾಡು. ಮನೆಗ್ ಬರ್ತಿದ್ದ ಹಾಗೆ ಮೇಡಮ್ನವರು ನಾಗರಹಾವ್ ತರ ಎಡೆ ಎತ್ತಿ ಬುಸ್ ಅಂತವ್ರೆ ಅನ್ಕೊಂಡಿದ್ದೆ. ನಾಗರಹಾವನ್ನ ದೇವ್ರು ಸೃಷ್ಟಿ ಮಾಡಿದಾನೆ, ಅದನ್ನ ಆಡ್ಸೋ ನಾದಸ್ವರನ ಮನುಷ್ಯನೇ ತಾನೇ ಸೃಷ್ಟಿ ಮಾಡಿರೋದು. ನಿಮ್ಮ ಅಮ್ಮ ಅವರು ನಾಗರಹಾವಾದ್ರೆ ನಾನು ಹೊಡೆಯೋ ಡೈಲಾಗ್ ನಾದಸ್ವರ ಕಣು. ನೀವು ಬಿಡಿ ದೊಡ್ಡ ಪೊಂಗಿ. ಊಟ ಊಟ. ಟೈಮ್ ಎಷ್ಟೇ? 12. ಮಲಿಕೊಳ್ಳೋದಿಲ್ವಾ? ಆ ಹೋಲ್ಸೇಲ್ ಡಿಸ್ಟ್ರಿಬ್ಯೂಟರ್ ನನಗ್ ಫೋನ್ ಮಾಡ್ತಾರೆ ಅಂತ ಹೇಳಿದ್ರಲ್ರಿ. ಹಲೋ ಹಲೋ, ಯಾರು? ನಾನು ಶ್ರೀಮತಿ ಆಲೋಚನಾ ದೇವಿ ಮಾತಾಡ್ತಾ ಇರೋದು. ಹೋಲ್ಸೇಲ್ ಡಿಸ್ಟ್ರಿಬ್ಯೂಟರ್ ಮಹಾನ್ ಗ್ರಂಥ ಲೇಖಕಿ ಶ್ರೀಮತಿ ಭಾಮಾ ಮಣಿಯವ್ರನ್ನ ಸ್ವಲ್ಪ ಕರೀತೀರಾ? ನಾನೇ ಮಹಾನ್ ಗ್ರಂಥ ಲೇಖಕಿ ಶ್ರೀಮತಿ ಭಾಮಾ ಮಾತಾಡ್ತಿರೋದು. ಹೌದಾ? ನಮಸ್ಕಾರ. ನಮಸ್ಕಾರ. ನಿಮ್ ಬಗ್ಗೆ ನಮ್ಮ ಯಜಮಾನ್ರು ಎಲ್ಲ ಹೇಳಿದ್ದಾರೆ. ನಿಮ್ಮವರು ತುಂಬಾ ಒಳ್ಳೆಯವರು ರೀ. ನೀವು ಎಷ್ಟು ಕಷ್ಟಪಟ್ಟವ್ರನ್ನ ನಿಮ್ಮ ಹಿಡಿತದಲ್ಲಿ ಇಟ್ಕೊಂಡಿದ್ದೀರಾ ಅನ್ನೋದು ನನಗ್ ಗೊತ್ತಿಲ್ಲ. ಮೆನಿ ಮೆನಿ ಥ್ಯಾಂಕ್ಸ್. ಹಾ, ನಾಳೆ ಖಂಡಿತ ನೀವು ನಮ್ಮ ಮನೆಗೆ ಊಟಕ್ಕೆ ಬರ್ಬೇಕು. ಓ ಸಾರಿ, ನಾಳೆ ಆಲ್ರೆಡಿ ಬುಕ್ಕಿಂಗ್ ಆಗಿ ಹೋಗಿದೆ. ಬುಕ್ಕಿಂಗ್? ಅದು ಸೌದತ್ತೆಗೆ ಹೋಗೋಕೆ ಟ್ರೈನ್ ಬುಕ್ಕಿಂಗ್ ಆಗಿದೆ ಅಂತ ಹೇಳ್ದೆ. ನೋಡಿ, ಇನ್ನೊಂದು ಸಲ ಬಂದಾಗ ಖಂಡಿತ ನಿಮ್ಮನ್ನ ಭೇಟಿ ಆಗ್ತೀನಿ. ನಾನು ನಿಮ್ಮ ಯಜಮಾನ್ರನ್ನ ತುಂಬಾ ಕೇಳಿದೆ ಅಂತ ಹೇಳಿ. ಖಂಡಿತ ಹೇಳ್ತೀನಿ. ಏನಂದ್ರೆ ಕೇಳಿಸ್ಕೊಂಡ್ರ? ನೀವೆಷ್ಟು ಒಳ್ಳೆಯವರು. ಈಗ್ಲಾದ್ರೂ ನನ್ ಮೇಲೆ ನಂಬಿಕೆ ಬಂತ? ಆ ಮಾಯಂಗ್ರೆ ಚಾಮುಂಡೇಶ್ವರಿ ಮಾತನ್ನ ಕೇಳ್ಕೊಂಡು ನಿಮ್ ಮನ್ಸಿಗೆ ಎಷ್ಟು ನೋವು ಕೊಟ್ಬಿಟ್ಟೆ. ಇರಿ, ಈಗ್ಲೇ ಅವಳಿಗೆ ಫೋನ್ ಮಾಡಿ ಸರಿಯಾಗಿ ಡೋಸ್ ಕೊಡ್ತೀನಿ. ಸರಿ, ರಾತ್ರದಲ್ಲಿ ಏನ್ ಡೋಸ್ ಕೊಡ್ತೀಯ? ಮಾಲಕೋಬಾರ ಬಿಸಿಯಾಗಿರುವಾಗ್ಲೇ ತಟ್ಟಬೇಕ್ರಿ. ಇರಿ. ನಿಮ್ಮೆಲ್ರಿಗೂ ಒಂದು ಗುಡ್ ನ್ಯೂಸ್. ಏನೇ? ಪ್ರಥಮ ಮಿಲನ. ನಿನಗ? ನನಗಲ್ಲಪ್ಪ. ಈ ಶೋಗ್ ಯಾರು ಹೋಗ್ತಾರೋ ಅವರಿಗೆ. ಬೇಕಾದ್ರೆ ನೀನೇ ನೋಡು, ಕೊಡು. ಕಲಾಕ್ಷೇತ್ರದಲ್ಲಿ ಯಾರು ಕಂಡು ಕೇಳರಿಯದ ಪ್ರಥಮ ಮಿಲನ, ಅದ್ಭುತ ಬ್ಯಾಲೆ ಪ್ರದರ್ಶನ, ನೂತನ ದಂಪತಿಗಳಿಗೆ ರಸದೂಟ, ಪ್ರೇಕ್ಷಕರ ಹೃದಯ ಸ್ಪಂದಿಸುವ ಆಟ. ಈ ಪ್ರದರ್ಶನ ಕೇವಲ ದಂಪತಿಗಳಿಗೆ ಮಾತ್ರ. ಅಯ್ಯಯ್ಯೋ, ಓನ್ಲಿ ಮ್ಯಾರಿಡ್ ಕಪಲ್ಸ್ ಅಂತ ಹಾಕಿದಾರಲ್ಲೇ, ನಾವ್ ಹೇಗೆ ಹೋಗೋದು? ಯಾಕಾಗಲ್ವೇ? ಯಾರಾದ್ರೂ ಒಬ್ಬ ಬಕ್ರಾ ಬಾಯ್ ಫ್ರೆಂಡ್ ಅಡ್ಜಸ್ಟ್ ಮಾಡ್ಕೋ. ವೆಲ್ ಸೆಡ್.
ಇವಳು ಯಾಕೆ ಬಂದ್ರು? ಇಲ್ಲಿ ವಿಜಯ್ ಅವ್ರ ಮನೆ ಎಲ್ಲಿದೆ? ಯಾವ ವಿಜಯ್? ಅದೇ ಕೆಲ್ಸ ಇಲ್ವಲ್ಲ. ಅವರ ಆ ಮನೆ. ಥ್ಯಾಂಕ್ ಯು. ಹಲೋ ಹಲೋ, ಏನ್ ಮೇಡಮ್ ಇದಕ್ಕಿದಾಗ ಇಲ್ಲಿ ಬಂದ್ಬಿಟ್ಟಿದ್ದೀರಾ? ನಿಮ್ ಜೊತೆ ಮಾತಾಡ್ಬೇಕು ಅಂತ ನಿಮ್ ಅಡ್ರೆಸ್ ಹುಡ್ಕೊಂಡ್ ಕಷ್ಟಪಟ್ಟು ಇಲ್ಲಿಗೆ ಬಂದ್ರೆ ಬಾಗಿಲ್ ಮನೇಲಿ ನಿಂತಿದ್ದೀರಲ್ಲ, ಹೊರಗ್ ಬನ್ನಿ. ಸಾರಿ ಮೇಡಮ್, ನಾನು ಹೊರಗೆ ಬರೋ ಸ್ಥಿತಿಲಿಲ್ಲ. ಯಾಕೆಂದ್ರೆ ನಾನು ಆದಿಮಾನ ಸ್ಟೈಲ್ ಅಲ್ಲಿ ಇದ್ದೀನಿ. ನೀವೇನೋ ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ಸ್ವಲ್ಪ ಆ ಕಡೆ ತಿರ್ಕೊಳ್ಳಿ. ಏನ್ರಿ ಇದು, ಮನೆಗ್ ಬಂದವ್ರನ್ನ ಒಳಗ್ ಕರೀದೆ ಆ ಕಡೆ ತಿರ್ಗಿ ಅಂತ ಇನ್ಸಲ್ಟ್ ಮಾಡ್ತಿರಲ್ಲ. ಪ್ಲೀಸ್ ಮೇಡಮ್, ಸ್ವಲ್ಪ ತಿರ್ಕೊಳ್ಳಿ. ಈಗ ತಿರ್ಕೊಳ್ಳಿ. ಏನ್ರಿ ಇದು? ಅದು ನನಗಿರೋದು ಒಂದೇ ಪ್ಯಾಂಟ್ ಶರ್ಟ್, ಅದನ್ನ ಒಗಿತಾ ಇದೆ. ಅದ್ ಸರಿ, ನೀವ್ ಬಂದ್ ಕಾರಣ? ರವೀಂದ್ರ ಕಲಾಕ್ಷೇತ್ರದಲ್ಲಿ ಪ್ರಥಮ ಮಿಲನ ಅಂತ ಒಂದ್ ವೆರೈಟಿ ಪ್ರೋಗ್ರಾಮ್ ಇದೆ ರೀ. ಹೌದಾ? ಓಡ್ ಬನ್ನಿ. ಅಲ್ಲ ರೀ, ಆ ಪ್ರೋಗ್ರಾಮ್ಗೆ ದಂಪತಿಗಳನ್ನ ಮಾತ್ರ ಅಲೋ ಮಾಡ್ತಾರಂತೆ. ನಿಮ್ ಗಂಡನ ಕರ್ಕೊಂಡೋಗಿ. ನನಗಿರೋ ಮದ್ವೆನೇ ಆಗಿಲ್ಲ ರೀ. ಹೌದಲ್ಲ? ನೀವು ಕೋಆಪರೇಟ್ ಮಾಡಿದ್ರೆ ನಾವಿಬ್ರು ಹೋಗೋಣ ಅಂತ. ಏನೋ ನಾನ್ ನಿಮ್ ಗಂಡನಾಗ ಆಕ್ಟ್ ಮಾಡ್ಬೇಕಾ? ಆಗಲ್ಲ ರೀ. ನೀವೇನು ಆಕ್ಟ್ ಮಾಡೋದ್ ಬೇಕಾಗಿಲ್ಲ. ನೀವ್ ಇವ್ರ ಗಂಡನ ಅಂತ ಕೇಳಿದ್ರೆ ಎಸ್ ಅಂತ ಹೇಳಿದ್ರೆ ಸಾಕು. ತಪ್ಪು ರೀ, ಅದಕ್ಕೆಲ್ಲ ನಮ್ ಇಂಡಿಯನ್ ಸೆಂಟಿಮೆಂಟ್ ಒಪ್ಪಲ್ಲ. ಅದನ್ನ ಒಪ್ಸೋ ಜವಾಬ್ದಾರಿ ನಂದು. ಅದೊಪ್ಪಿದ್ರು ನಾನು ಅಂತರಾತ್ಮ ಒಪ್ಪಲ್ಲ. ಅದನ್ನೆಲ್ಲ ಮನೇಲೆ ಬಿಟ್ಟು ಬನ್ನಿ. ಅದೇ ನಾಯಿ ಮರಿನಾ ಇಲ್ಲ ಚಿಕ್ಕ ಮಗುನ ಮನೇಲಿ ಬಿಟ್ಟು ಬರೋದಕ್ಕೆ? ಆಗಲ್ಲ ಅಂದ್ರೆ ಆಗಲ್ಲ. ಅಲ್ಲ ರೀ, ನಾನು ಆಗ್ಲಿಂದ ಹೇಳ್ತಾನೆ ಇದೀನಿ. ಒಂದು ಶ್ರೀಮಂತ ಹುಡುಗಿ ಬಂದು ಒಂದ್ ಚಿಕ್ಕ ಸಹಾಯ ಕೇಳಿದ್ರೆ ಆಗಲ್ಲ ಅಂತ ಹೇಳ್ತಾ ಇದೀರಲ್ಲ. ರೀ ರೀ, ಇಷ್ಟಕ್ಕೆಲ್ಲ ಯಾಕ್ರಿ ಕೋಪ ಮಾಡ್ಕೋತೀರಾ? ಏನೋ ನೀವು ಕೇಳ್ತಾ ಇದೀರಲ್ಲ ಅಂತ ನಿಮ್ಗೋಸ್ಕರ ಒಪ್ಕೋತೀನಿ. ಥ್ಯಾಂಕ್ ಯು. ವೆಲ್ಕಮ್. ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಸರ್ವರಿಗೂ ವಂದನೆ. ಶೃಂಗಾರದ ಅಭಿನಂದನೆ. ಶೃಂಗಾರವು ಕತ್ತಲೆಯ ಕೋಣೆಯ ದೀಪವಲ್ಲ. 10 ಜನರ ಮುಂದೆ ತಪ್ಪೆಂದು ಹೇಳುವುದು ಪಾಪವೂ ಅಲ್ಲ. ಮಾನವನ ಜೀವನದಲ್ಲಿ ಶೃಂಗಾರವು ಪರಮ ಪವಿತ್ರವೆನಿಸಿದೆ. ಶೃಂಗಾರವನ್ನ ಶೃಂಗಾರವಾಗಿ ನೋಡಿದರೆ ಅದರ ಮಹತ್ವದ ಅರಿವು ಮೂಡುತ್ತದೆ. ಮಹಾಕವಿ ಕಾಳಿದಾಸ ತನ್ನ ಮೇಘ ಸಂದೇಶದಲ್ಲಿ ವಿವರಿಸಿರುವ ಶೃಂಗಾರ ಭಾವನೆಗಳು ವರ್ಣನಾತೀತ. ನವರಸಗಳಲ್ಲಿ ಶೃಂಗಾರ ರಸ ಅತಿ ಮಹತ್ವಪೂರ್ಣವೆನಿಸಿದೆ. ಆ ಶೃಂಗಾರದ ಅನುಭವ ನೀಡಲೆಂದೇ ಈ ಕಾರ್ಯಕ್ರಮ. ಅವುಗಳಲ್ಲಿ ಬಹು ಮುಖ್ಯವಾದವುಗಳೆಂದರೆ ಪ್ರಥಮ ಮಿಲನ, ಪ್ರಥಮ ಚುಂಬನ, ಪ್ರಥಮ ಸರಸ, ಪ್ರಥಮ ಅನುಭವ. ನಾನ್ಸೆನ್ಸ್. ನಿನ್ನೆ ಕಾರ್ಯಕ್ರಮಕ್ಕೆ ದಂಪತಿಗಳು ಮಾತ್ರ ಹೋಗ್ಬೇಕು ಅಂತ ಗೊತ್ತಿದ್ದು ಆ ಹುಡುಗಿನ ನೀನ್ ಯಾಕೆ ಕರ್ಕೊಂಡು ಹೋದೆ? ಸರ್, ನಾನ್ ಕರ್ಕೊಂಡು ಹೋಗಿಲ್ಲ ಸರ್, ಆ ಹುಡುಗಿನೇ ನನ್ನ ಕರ್ಕೊಂಡು ಹೋದ್ಲು. ಅವಳು ಕರೆದ್ಲು ಅಂತ ನಿನ್ಗೆ ಇಷ್ಟ ಬಂದವ್ರ ಜೊತೆ ನೀನ್ ಓಡೋಗ್ಬಿಡೋದಾ? ನಾವಂಗ್ ಹೋಗ್ತೀವಾ? ಸರ್, ಅದು ಹಾಗಲ್ಲ. ಆ ಹುಡುಗಿ ಕಷ್ಟಪಟ್ಟು ನಮ್ಮ ಮನೆಗೆ ಬಂದು ತುಂಬಾ ಕೇಳ್ಕೊಂಡ್ಲು. ಅಷ್ಟೊಂದು ಕೇಳ್ಕೊಂಡ್ಮೇಲೆ ಸಹಾಯ ಮಾಡೋದು ತಪ್ಪ ಸರ್? ತಪ್ಪೋ ನೆಪ್ಪೋ, ಆ ಹುಡುಗಿ ಯಾರು ಅಂತ ಗೊತ್ತಾ? ಆ ಹುಡುಗಿ ಹೆಸರು ಸೌಮ್ಯಶ್ರೀ ಅಂತ, ದೊಡ್ಡ ಶ್ರೀಮಂತರ ಮಗಳು. ಅದಕ್ಕಿಂತ ಹೆಚ್ಚಿಗೆ ನನಗೇನು ಗೊತ್ತಿಲ್ಲ. ಆ ಹುಡುಗಿ ನಿಮ್ಗೆ ಗೊತ್ತಾ ಸರ್? ಅವಳು ನನ್ನ ಮಗಳು. ಹೌದಾ ಸರ್? ಸರ್, ದೇವಣ್ಣ ನನಗೆ ಗೊತ್ತಿಲ್ಲ ಸರ್. ನಾಳೆ ಹುಡುಗಿ ಬಂದ್ರೆ ಖಂಡಿತ ಬೈಕ್ ಕಳಿಸ್ಬಿಡ್ತೀನಿ. ಲೋಕ್ ಮಿಸ್ಟರ್ ವಿಜಯ್ ಕುಮಾರ್, ಈಗ ನಾನು ಏನ್ ಮಾಡ್ತೀನಿ ಗೊತ್ತಾ? ನಾನು ಡಿಸ್ಮಿಸ್ ಮಾಡ್ತೀರಾ ಸರ್? ಆಗ ಮಾಡ್ಬೇಡಿ ಸರ್, ನಾನು ತುಂಬಾ ಒಳ್ಳೆ ಹುಡುಗ. ನಿನ್ನೆನೆ ಗೊತ್ತಾಯ್ತಲ್ಲ. ನನ್ನ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ನೋಡಿ ಸರ್. ನೋಡೋದಿಲ್ಲ. ಓದಿ ಸರ್. ಓದೋದಿಲ್ಲ. ನಾನು ಓದ್ತೀನಿ, ಕೇಳಿ ಸರ್. ದಿಸ್ ಇಸ್ ಟು ಸರ್ಟಿಫೈ ದಟ್ ನಂಜನಗೂಡು ವಿಜಯ್ ಕುಮಾರ್, ಸನ್ ಆಫ್ ನಂಜನಗೂಡು ನಾಗಪ್ಪ. Stop it. ಸರ್, ನಂಜನಗೂಡು ನಾಗಪ್ಪ ನಾಗಪ್ಪ ನಮ್ಮಪ್ಪ. ನಿಮ್ಮಪ್ಪನ? ನಾಗಪ್ಪ ನಾನು ತುಂಬಾ ಬಡತನದಲ್ಲಿದ್ರು. ಒಬ್ರಿಗೊಬ್ರು ಪ್ರಾಣವಾಗಿದ್ವಿ. ಒಬ್ರು ಕಣ್ಣೀರು ಇನ್ನೊಬ್ರು ಒರೆಸ್ತಾ ಇದ್ವಿ. ಒಬ್ರು ಅನ್ನನ ಇಬ್ರು ಹಂಚ್ಕೊಂಡ್ ತಿಂತಾ ಇದ್ವಿ. ಏನೋ ಅದೃಷ್ಟವಶಾತ್ ನಾನು ದೊಡ್ಡ ಶ್ರೀಮಂತನಾಗ್ಬಿಟ್ಟೆ. ಆದ್ರೂ ನಾನು ಅವನಿಗೆ ಸಹಾಯ ಮಾಡಕ್ ಆಗ್ಲಿಲ್ಲ ಕಣೋ. ಯಾಕೆ ಸರ್? ಯಾಕೆಂದ್ರೆ ನಾನು ಅವನಿಗೆ ಸಹಾಯ ಮಾಡ್ಬೇಕು ಅನ್ನೋದ್ರೊಳಗಾಗಿ ಆತ ತೀರೋಗ್ಬಿಟ್ಟ. ಜೊತೆಗೆ ನಾನಿಷ್ಟು ದೊಡ್ಡ ಶ್ರೀಮಂತನಾಗಿದ್ದೀನಿ, ಎಲ್ಲಿದ್ದೀನಿ ಅಂತ ಗೊತ್ತಿದ್ರು ಒಂದೇ ಒಂದು ದಿವಸ 1 ರೂಪಾಯಿ ಕೈ ಚಾಚದಕ್ಕೆ ಬರ್ಲಿಲ್ಲ ಕಣೋ.
ಯಾಕೆ ಗೊತ್ತಾ? ಆತ್ಮಾಭಿಮಾನಿ ಆತ್ಮಾಭಿಮಾನಿ. ಹೋಗ್ಲಿ ಬಿಡಿ ಸರ್. ವಿಜಯ್ ಕುಮಾರ್ ನಿಮ್ ಸ್ನೇಹಿತನ ಮಗ ಅಂತ ಗೊತ್ತಿಲ್ಲದೆ ಅವನ ಕೆಲಸ ಕೊಟ್ಟು ಆಶ್ರಯ ಕೊಟ್ಟಿದ್ದೀರಲ್ಲ ಸರ್. ಆ ತರ ಸಹಾಯ ಯಾರು ಬೇಕಾದ್ರೂ ಯಾರಿಗ್ ಬೇಕಾದ್ರೂ ಮಾಡ್ತಾರೆ ಕಣೋ. ಆದ್ರೆ ಇಷ್ಟು ದೊಡ್ಡ ಶ್ರೀಮಂತನಾಗಿ ನನ್ನ ಗೆಳೆಯ ನಾಗಪ್ಪನಿಗೆ ನಾನು ಸಹಾಯ ಮಾಡಿ ನನ್ನಂತಸ್ತಿಗೆ ತರಕ್ಕಾಗ್ಲಿಲ್ವೇ? ಓಕೆ ಓಕೆ, ಅವ್ರ ಮಗ ವಿಜಯ್ ಕುಮಾರ್ ನನ್ನ ಕೈಗೆ ಸಿಕ್ಬಿಟ್ಟಿದ್ದಾನೆ. ಮೈ ಡಿಯರ್ ಬಾ ವಿಜಯ್, ಯೋಚನೆ ಮಾಡಬೇಡ. ನಾನು ನನ್ನಂತಸ್ತಿಗೆ ನನ್ನ ಸಮಕ್ಕೆ ನಿನ್ನನ್ನು ತಂದೆ ತರ್ತೀನಿ. ಥ್ಯಾಂಕ್ ಯು ಸರ್.